ಸಿನಿಮಾ ಸ್ಟೈಲ್ನಲ್ಲಿ ಪೊಲೀಸರು ಕಾರ್ಯಾಚರಣೆ ನಡೆಸಿ ಅಂತಾರಾಜ್ಯದ ಖತರ್ನಾಕ್ ಡಕಾಯಿತ ಗ್ಯಾಂಗ್ ಅನ್ನ ಅರೆಸ್ಟ್ ಮಾಡಿದ್ದಾರೆ. ಎಲ್ಲಿ ಏಕೆ ಅಂತ ತೋರಿಸ್ತೀವಿ ನೋಡಿ. ಹೌದು, ಬೆಳಗಾವಿ ಜಿಲ್ಲೆ ಆರೋಗಿರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದ ಮನೆ ಕಳ್ಳತನ ಪ್ರಕರಣದ ತನಿಖೆ ವೇಳೆ ಮಹಾರಾಷ್ಟ್ರ ಮೂಲದ ಡಕಾಯಿತ ಗ್ಯಾಂಗ್ನ ಸುಳಿವು ಪೊಲೀಸರಿಗೆ ಲಭಿಸಿತು. ತಕ್ಷಣವೇ ತಾಂತ್ರಿಕ ಸಾಕ್ಷಿಗಳನ್ನು ಸಂಗ್ರಹಿಸಿ ಆರೋಪಿಗಳ ಮೇಲೆ ಪೊಲೀಸರು ನಿಗಾ ವಹಿಸಿದ್ರು. ಮಹಾರಾಷ್ಟ್ರದ ಜಾಲನಾ ಜಿಲ್ಲೆಯ ತಾಂಡದಲ್ಲಿ ಅಡಗಿದ್ದ ಆರೋಪಿಗಳನ್ನ ಪತ್ತೆ ಹಚ್ಚಿ ಕರ್ನಾಟಕ ಪ್ರವೇಶಿಸುವಾಗಲೇ ಸಿನಿಮಾ ರೀತಿಯಲ್ಲಿ ಪೊಲೀಸರು ಬಂಧಿಸಿದ್ದಾರೆ. ಅಷ್ಟೇ ಅಲ್ಲದೆ ಈ ಗ್ಯಾಂಗ್ ಕರ್ನಾಟಕ, ಮಹಾರಾಷ್ಟ್ರ ಹಾಗೂ ಗೋವಾ ರಾಜ್ಯಗಳಲ್ಲಿ ಹಲವು ಡಕಾಯಿತ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದರೆಂದು ತಿಳಿದು ಬಂದಿದೆ. ಬೆಳಗಾವಿ ಜಿಲ್ಲೆ ಆರೋಗಿರಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಫೆಬ್ರವರಿ 6 ಮತ್ತು 7 ಅವತ್ತು ಮಧ್ಯರಾತ್ರಿಯಲ್ಲಿ ಒಂದು ಕಳ್ತನ, ಅಭಿಷೇಕ್ ಪಾಂಡೆ ಎಂಬರ ಮನೆಯಲ್ಲಿ ಒಂದು ಕಳ್ತನ ಆಗಿದೆ. ಆ ಕಳ್ತನದಲ್ಲಿ ಸುಮಾರು 28 ತೊಲ ಗೋಲ್ಡ್ ಮತ್ತು ಮೋರ್ ದನ್ 1 kg ಸಿಲ್ವರ್ ಕಳ್ತನ ಆಗಿದೆ. ಅದೇ ಸಂದರ್ಭದಲ್ಲಿ ಸೀರಿಯಸ್ ಆಫ್ ಅಫೆನ್ಸ್ ಆರೋಗಿರಿ ಸುತ್ತಮುತ್ತ ವ್ಯಾಪ್ತಿಯಲ್ಲಿ ಸಣ್ಣ ಪುಟ್ಟ ಹೌಸ್ ಬ್ರೇಕಿಂಗ್ ಥೆಫ್ಟ್ ಒಂದು ರಿಪೋರ್ಟ್ ಆಗಿದೆ. ಸುಮಾರು 280 ಗ್ರಾಮ್ ಗೋಲ್ಡ್ ಇದರಲ್ಲಿ ಕಾಣೆಯಾಗಿರೋದ್ರಿಂದ ಇದನ್ನು ನಾವು ಪರಿಶೀಲನೆ ಮಾಡಿ ತಕ್ಷಣ ಟೆಕ್ನಿಕಲ್ ಎವಿಡೆನ್ಸ್ ಮತ್ತು ಡಿಜಿಟಲ್ ಸರ್ವೈಲೆನ್ಸ್ ಎಲ್ಲ ನಾವು ಫಾಲೋ ಮಾಡೋ ಸಂದರ್ಭದಲ್ಲಿ CCTV ಕ್ಯಾಮರಾನಲ್ಲಿ ಒಂದು ಫುಟೇಜ್ ಬರ್ತದೆ. ಅದರಲ್ಲಿ ಆ ಗ್ಯಾಂಗ್ ತರೋ ಪ್ರೊಫೆಷ್ನಲ್ ಗ್ಯಾಂಗ್ ಇರುವುದು ಕಂಡು ಬಂದಿರ್ತದೆ. ತರೋ ಪ್ರೊಫೆಷ್ನಲ್ ಮತ್ತು ಈ ಅಪಘಾತವನ್ನು ಮಾಡ್ತಾ ಇರೋದು ಗಂಭೀರವಾಗಿ ಒಂದು ಫೇಸ್ ಮಾಸ್ಕ್ ಹಾಕ್ಕೊಂಡು ಫಿಂಗರ್ ಪ್ರಿಂಟ್ ಯಾವುದೇ ಸಿಗಬಾರದು ಅಂದರೆ ಉದ್ದೇಶದಿಂದ ಫಿಂಗರ್ ಪ್ರಿಂಟಕ್ಕೂ ಯಾವುದೇ ಸಿಗಬಾರದು ಇಂಥ ಭಾಳಷ್ಟು ಸೂಕ್ಷ್ಮದಿಂದ ಈ ಅಪರಾಧವನ್ನು ಮಾಡಿರ್ತಾರೆ. ಅದನ್ನು ಗಂಭೀರವಾಗಿ ನಮ್ಮ DSP ಅತ್ನಿ ಅವರು ಮತ್ತು ಆರೋಗಿರಿ CP ಅವರು ಇಬ್ಬರು ಗಂಭೀರವಾಗಿ ತೊಗೊಂಡು ನಮ್ಮ ಗಮನಕ್ಕೆ ತೊಗೊಂಡು ಬಂದಿದ್ದಾರೆ. ಇಂಥ ಒಂದು ಗಂಭೀರದ ಅಪರಾಧ ಎಷ್ಟೊಂದು ಜನ ಸುಮಾರು 6ರಿಂದ 7 ಜನ ಆ ಅಪಘಾತದಲ್ಲಿ ಮಾತ್ರ ಭಾಗಿಯಾಗಿರೋದು ಕಂಡು ಬಂದಿದೆ. ಇಷ್ಟೊಂದು ಗಂಭೀರ ಅಪರಾಧ ಆಗಿರೋದ್ರಿಂದ ಸ್ಪೆಷಲ್ ಟೀಮನ್ನು ನಮ್ಮ DSP ಅತ್ನಿ ಅವರು ಫಾರ್ಮ್ ಮಾಡಿದ್ದಾರೆ. ಅದರಲ್ಲಿ CPI ಆರೋಗಿರಿ ರತನ್ ಕುಮಾರ್ ಅವರ ಟೀಮನ್ನು ಲೀಡ್ ಮಾಡಿಕೊಂಡು ಮತ್ತು PSI ಆರೋಗಿರಿ ಮಾಲಪ್ಪ ಪೂಜಾರಿ ಮತ್ತು ಅವರ ಸ್ಟಾಫ್ ಎಲ್ಲರೂ ಕುಡಿಚಿ, ಆರೋಗಿರಿ ಮತ್ತು ಐಗಳಿ 3 ಸ್ಟೇಷನ್ನಿಂದ ಒಂದು ದೊಡ್ಡ ಟೀಮನ್ನು ಕಟ್ಟಿ ಇದನ್ನು ಫಾಲೋ ಮಾಡೋಕ್ಕೆ ಶುರು ಮಾಡಿದ್ವಿ ಮತ್ತು ನಮ್ಮ ಟೆಕ್ನಿಕಲ್ ಸೆಲ್ನಿಂದ ಟೆಕ್ನಿಕಲ್ ಸರ್ವೈಲೆನ್ಸ್ ಶುರುವಾಗಿದೆ. ಇನ್ನು ಬಂಧಿತ ಆರೋಪಿಗಳಿಂದ ಸುಮಾರು 36,11,000 ರೂಪಾಯಿ ಮೌಲ್ಯದ ಚಿನ್ನಾಭರಣ ಮತ್ತು ನಗದು ಹಣವನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಇದಲ್ಲದೆ ಮಹಾರಾಷ್ಟ್ರದಲ್ಲಿ ಕೊಲೆ ಮಾಡಿ ಡಕಾಯಿತ ನಡೆಸಿದ ಆರೋಪಿಯು ಈ ಗ್ಯಾಂಗ್ನಲ್ಲಿ ಸೇರಿದ್ದಾನೆ. ಬಂಧಿಸಲು ಹೋದ ಮಹಾರಾಷ್ಟ್ರದ ಪೊಲೀಸರ ಮೇಲೂ ದಾಳಿ ನಡೆಸಿ ಗನ್ ತೋರಿಸಿ ಕಲ್ಲು ತೂರಿದ ಘಟನೆ ಕೂಡ ಬೆಳಕಿಗೆ ಬಂದಿದೆ. ಒಟ್ಟಾರೆ ಅಂತಾರಾಜ್ಯ ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಅಪಾಯಕಾರಿ ಡಕಾಯಿತ ಗ್ಯಾಂಗ್ ಅನ್ನ ಬಂಧಿಸುವ ಮೂಲಕ ಆರೋಗಿರಿ ಪೊಲೀಸರು ಮಹತ್ವದ ಸಾಧನೆ ಮಾಡಿದ್ದಾರೆ.